ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಮಹಂತ ಶಿವಯೋಗಿ ಸ್ವಾಮೀಜಿಗಳು ನೀಡಿದ ಕೊಡುಗೆ ಅತ್ಯಂತ ಮಹತ್ವದಾಗಿದೆ ಎಂದು ತಹಶೀಲ್ದಾರ್ ಬಸವರೆಡ್ಡ ಪರವಣತ್ ತಿಳಿಸಿದರು. ಅರಕಲಗೂಡು ಪಟ್ಟಣದ ಡಿ ದೇವರಾಜ್ ಅರಸು ಸ್ಮಾರಕ ಭವನದಲ್ಲಿ ಗುರುವಾರ ಏರ್ಪಡಿಸಿದ್ದ ಮಹಂತ ಶಿವಯೋಗಿ ಸ್ವಾಮೀಜಿಗಳ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಧೂಮಪಾನ, ಮದ್ಯಪಾನ, ಮಾದಕ ವಸ್ತುಗಳ ಸೇವನೆಯು ಮನುಷ್ಯನ ಆರೋಗ್ಯ ಹಾಗೂ ಆರ್ಥಿಕ ಸ್ಥಿತಿ ಹಾಗೂ ಸಾಮಾಜಿಕ ಸ್ಥಾನಮಾನಗಳ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತದೆ. ಪ್ರಾರಂಭದಲ್ಲಿ ಮೋಜಿಗಾಗಿ ಶುರುವಾಗುವ ಇದು ಚಟವಾಗಿ ಪರಿವರ್ತನೆಯಾಗಿ ಮನುಷ್ಯನ ಬದುಕನ್ನು ನಾಶಗೊಳಿಸುತ್ತದೆ. ಇಂತಹ ದುಶ್ಚಟಗಳಿಂದ ಯುವಕರು ದೂರವಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು. ಚಟಕ್ಕೆ ಬಲಿಯಾಗಿರುವವರು ವೈದ್ಯರ ಸಲಹೆ ಪಡೆದು ವ್ಯಸನ ಮುಕ್ತರಾಗಿ ಉತ್ತಮ ಬದುಕು ಕಟ್ಟಿಕೊಳ್ಳಬೇಕು ಎಂದರು. ಈ ಚಟದತಕ್ಕಂಥ ವಸ್ತುಗಳು ಮದ್ಯಪಾನ, ಧೂಮ್ರಪಾನ ಮತ್ತು ಮಾದಕ ವಸ್ತುಗಳು. ಈ ಮದ್ಯಪಾನಕ್ಕೆ ಒಳಗಾದ ಜನರಿಗೆ ಮತ್ತು ಧೂಮ್ರಪಾನ ಆಗಲಿ ಮತ್ತೊಂದು ವಸ್ತುಗಳಾಗಲಿ ಮೂರು ತರವಾದ ಹಾನಿಗಳು ಸಂಭವಿಸುತ್ತವೆ. ವೈಯಕ್ತಿಕವಾಗಿ ಅವರ ಆರೋಗ್ಯ, ಅವರು ಸಮಾಜದಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತಾರೆ ಅದು ಕೂಡ ವ್ಯತಿರಿಕ್ತವಾಗಿ ಸಾಮಾಜಿಕವಾಗಿ ಒಂದು ಶಾಂತಿಯನ್ನ ನಿಶ್ಚಯ ಮಾಡುತ್ತೆ. ಅದೇ ರೀತಿ ಅವರ ಆರ್ಥಿಕ ಸಂಪನ್ಮೂಲಗಳು ಕೂಡ ಈ ವ್ಯಸನಕ್ಕೆ ಬಳಸತಕ್ಕಂಥ ವಸ್ತುಗಳ ಮೇಲೆ ಖರ್ಚು ಮಾಡಿ ಅವರು ತಮ್ಮ ಆದಾಯವನ್ನು ಉತ್ತಮವಾದ ರೀತಿಯಲ್ಲಿ ಬಳಸಿಕೊಳ್ಳಲಾಗುವುದಿಲ್ಲ. ಈ ವ್ಯಸನಗಳಿಗೆ ಈ ವಯಸ್ಕರಾದವರು ಅಲ್ಲಿ ಬಲಿಯಾಗಿರ್ತಾರೆ. ಅವರನ್ನ ಬಿಡಿಸಿ ದಾರಿ ತರುವುದು ಒಂದು ಬಗೆಯಾದರೆ, ಈ ವ್ಯಸನಗಳಿಗೆ ಒಳಗಾಗದಂತೆ ನಿಮ್ಮಂತ ಈ ಯುವ ಜನತೆಯ ಮನಸ್ಸಿನಲ್ಲಿ ಮೊದಲೇ ಒಂದು ಜಾಗರೂಕತೆಯನ್ನು ಮೂಡಿಸಿ ಅದರ ವ್ಯಸನಗಳ ಕಡೆಗೆ ನೀವು ಹೋಗದಂಗೆ ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರವಿಕುಮಾರ್, ಜಿಲ್ಲಾ ಆರೋಗ್ಯ ಮೇಲ್ವಿಚಾರಣಾಧಿಕಾರಿ ವಿಷ್ಣು ಪ್ರಕಾಶ್, ಗ್ರೇಟ್ 2 ತಹಶೀಲ್ದಾರ್ ಮಲ್ಲಿಕಾರ್ಜುನ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.